ಬೆಂಗಳೂರಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆಯಂತೆ ವೇಶ್ಯಾವಾಟಿಕೆ ದಂಧೆ. ಆ ವಿಚಾರವಾಗಿ ರಾಜ್ ನ್ಯೂಸ್ ನಿಮ್ಮ ಮುಂದೆ ಒಂದಷ್ಟು ವಿಚಾರಗಳನ್ನ ಇಡ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಬೆಳಕಿಗೆ ಬಂದಿದೆ ವೇಶ್ಯಾವಾಟಿಕೆ ದಂಧೆ. ಸ್ಪಾ ಹೆಸರಲ್ಲಿ ಎಗ್ಗಿಲ್ಲದೆ ವೇಶ್ಯಾವಾಟಿಕೆ ದಂಧೆ ನಡೆಸಿದ್ದಾರೆ. ಹೆಸರಿಗೆ ಮಾತ್ರ ಸ್ಪಾ, ಒಳಗ್ ಹೋದ್ರೆ ಬೇರೆಯದ್ದೇ ರಂಗೀಲಾಟ. ಸ್ಪಾ ಹೆಸರಿನಲ್ಲಿ ನಡೀತಾ ಇದೆ ವೇಶ್ಯಾವಾಟಿಕೆಯ ದಂಧೆ. ಸಿಲಿಕಾನ್ ಸಿಟಿಯಲ್ಲಿ ಬೆಳಕಿಗೆ ಬಂದಿದೆ ವೇಶ್ಯಾವಾಟಿಕೆ ದಂಧೆ. ಬೆಂಗಳೂರಿನಲ್ಲಿ ನಡೀತಾ ಇರೋದು ಎಗ್ಗಿಲ್ಲದೆ. ಬೆಂಗಳೂರಿನ ಮಾರತಹಳ್ಳಿ ಪೊಲೀಸರು ಶ್ಲಾಘನೀಯ ಸುದ್ದಿಯೊಂದನ್ನ ತಿಳಿಸಿದ. ಸ್ಪಾ ಹೆಸರಿನಲ್ಲಿ ನಡೀತಿದ್ದ ವೇಶ್ಯಾವಾಟಿಕೆಗೆ ಬ್ರೇಕ್ ಹಾಕುವುದಕ್ಕೆ ಮುಂದಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲಾ ವಿಚಾರಗಳನ್ನ ನಿಮ್ಮ ಮುಂದೆ ರಾಜ್ ನ್ಯೂಸ್ ಒಂದೊಂದಾಗೆ ಹೇಳ್ತಾ ಹೋಗತ್ತೆ. ಯಾವ ಏರಿಯಾದಲ್ಲಿ ನಡೀತಾ ಇತ್ತು, ಯಾವ ಸ್ಪಾ ಹೆಸರಿನಲ್ಲಿ ಇತ್ತು, ಹಾಗಾದ್ರೆ ಹೆಸರಿಗೆ ಮಾತ್ರ ಸ್ಪಾ, ಬಟ್ ನಡೀತಾ ಇದ್ದದ್ದು ಬೇರೆ ಬೇರೆಯಾದಂತಹ ರಂಗಿನ ಆಟಗಳೇ ನಡೀತಾ ಇತ್ತು ಆ ಒಂದು ಸ್ಪಾ ಹೆಸರಿನಲ್ಲಿ. ಬೆಂಗಳೂರಿನಲ್ಲಿ ನಡೀತಾ ಇದ್ದಂತಹ ವೇಶ್ಯಾವಾಟಿಕೆಗೆ ಬ್ರೇಕ್ ಹಾಕೋದಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಾರತಹಳ್ಳಿಯಲ್ಲಿ ನಡೀತಾ ಇದ್ದಂತಹ ದಂಧೆ, ಮಾರತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದಂಧೆ ನಡೀತಾ ಇತ್ತು. ಮಾರತಹಳ್ಳಿಯ ಔಟರ್ ರಿಂಗ್ ರಸ್ತೆಯ ಸ್ಪಾ ಒಂದರಲ್ಲಿ ದಂಧೆ. ಅರ್ಥಥಾಯ್ ಹೆಸರಿನ ಸ್ಪಾದಲ್ಲಿ ವೇಶ್ಯಾವಾಟಿಕೆಯ ದಂಧೆ ನಡೀತಾ ಇತ್ತಂತೆ. ಮಾರತಹಳ್ಳಿ ಪೊಲೀಸರು ಈ ದಂಧೆಗೆ ಬ್ರೇಕ್ ಹಾಕುವುದಕ್ಕೆ ಮುಂದಾಗಿದ್ದಾರೆ. ಮಾರತಹಳ್ಳಿಯ ಔಟರ್ ರಿಂಗ್ ರಸ್ತೆಯ ಸ್ಪಾ ಒಂದರಲ್ಲಿ, ಔಟರ್ ರಿಂಗ್ ರಸ್ತೆಯ ಸ್ಪಾ ಒಂದರಲ್ಲಿ ಅರ್ಥಥಾಯ್ ಹೆಸರಿನ ಸ್ಪಾದಲ್ಲಿ ನಡೀತಾ ಇತ್ತು. ಇದು ಮಾರತಹಳ್ಳಿಯ ಔಟರ್ ರಿಂಗ್ ರಸ್ತೆಯ ಬಳಿ ನಡೀತಾ ಇತ್ತು. ಸೊ ಅರ್ಥಥಾಯ್ ಎಂಬ ಹೆಸರಿನಲ್ಲಿ ಈ ಒಂದು ಸ್ಪಾನ ನಡೆಸ್ತಾ ಇದ್ರು. ಈಗ ಎಫ್ಐಆರ್ ದಾಖಲಾಗಿದೆ. ಸೊ ಈ ಏನು ದೂರು ಕೊಟ್ಟಿದ್ದಾರೆ ಅಂತಂದ್ರೆ, ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟವರು ಆನಂದ್ ಗೌಡ ಪಿಸಿ ಅನ್ನೋರು. ಅವರೊಂದು ವರದಿಯನ್ನ ಕೊಟ್ಟಿದ್ದಾರೆ. ಅದರ ಪ್ರಕಾರ 2024 ಅಂದ್ರೆ ಇದೇ 2024ರ 24ನೇ ತಾರೀಕು, ಜೂನ್ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಫಿರ್ಯಾದುದಾರರು ಅಂದ್ರೆ ಕಂಪ್ಲೇಂಟ್ ಕೊಡೋರು ಸಿಬ್ಬಂದಿ ಜೊತೆಗೆ, ಸಿಬ್ಬಂದಿ ಅರುಣ್ ಜಿ ಹಾಗೆ ಶ್ರೀ ಕಾಟಯ್ಯ ಇವರುಗಳು ಠಾಣಾ ಸರಹದ್ದಿನಲ್ಲಿ ಗಸ್ತು ಮಾಡ್ತಾ ಇರಬೇಕಾದ್ರೆ ಅವರಿಂದ ಬಂದ ಮಾಹಿತಿ ಏನಾಗಿತ್ತು ಅಂದ್ರೆ, ಠಾಣಾ ಸರಹದ್ದಿನ ಕಾಡು ಬೀಸನಹಳ್ಳಿ ಮಾರತಹಳ್ಳಿ ಔಟರ್ ರಿಂಗ್ ರಸ್ತೆ ಏನಿದೆ, ಎಂಡಸ್ ಇನ್ಫ್ರಾ ಎಂಬ ಕಟ್ಟಡ, ಆ ಕಟ್ಟಡದ ಫಸ್ಟ್ ಫ್ಲೋರ್ ನಲ್ಲಿ ಒಂದು ಸ್ಪಾ ಇದೆ. ಆ ಸ್ಪಾ ಹೆಸರು ಬಂದು ಅರ್ಥಥಾಯ್ ಸ್ಪಾ ಅಂತ. ನಿಮ್ಗೇನಿಲ್ಲ ಈ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ, ನೀವು ನೋಡ್ತಾ ಇರಬಹುದು. ನೋಡೋದಿಕ್ಕೆ ಕಂಪ್ಲೀಟ್ ಆಗಿ ಹೈಫೈ ಸ್ಪಾ ತರ ಕಾಣಿಸ್ತಾ ಇದೆ. ಹೈಫೈ ಅನ್ಕೊಳ್ಬೇಕು ನೋಡಿದವ್ರು ಈ ಸ್ಪಾವನ್ನ. ಬಟ್ ಇದೇ ಸ್ಪಾನಲ್ಲಿ ಅದರ ಮಾಲೀಕರು ಭೀಮಾ ನಾಯಕ್ ಹಾಗೆ ನೀಲಗಂ ಇವರೇನು ವಿವಿಧ ಕಡೆಗಳಿಂದ ಅಂದ್ರೆ ಬೇರೆ ಬೇರೆ ಭಾಗದಿಂದ ಮಹಿಳೆಯರನ್ನ ಕರೆಸ್ಕೊಂಡಿದ್ದಾರೆ. ಕರೆಸ್ಕೊಂಡು ಇಲ್ಲಿ ಸ್ಪಾ ಹೆಸರಲ್ಲಿ ವೇಶ್ಯಾವಾಟಿಕೆ ನಡೆಸ್ತಾ ಇದ್ದಾರೆ. ಸದ್ಯಕ್ಕಂತೂ ಆ ಸ್ಪಾ ಬ್ರೇಕ್ ಬಿದ್ದಿದೆ. ನಾನು ಹೇಳ್ತಾ ಇದ್ದೆ, ಗಸ್ತಿನಲ್ಲಿದ್ದಾಗ ಈ ವಿಚಾರ ಗೊತ್ತಾಗಿದೆ. ಪೊಲೀಸರು ಏನು ಅರುಣ್ ಹಾಗೆ ಕಾಟಯ್ಯ ಅವರು ಗಸ್ತಿನಲ್ಲಿ ಓಡಾಡ್ತಾ ಇರ್ತಾರೆ. ಪೊಲೀಸರು ನೀವು ನೋಡಿದ್ದೀರಾ. ಸೊ ಆ ಟೈಮ್ನಲ್ಲಿ ಗೊತ್ತಾಗಿದೆ ಇದು ಸ್ಪಾ ಅಲ್ವೇ ಅಲ್ಲ,
ಹೆಸರಿಗೆ ಮಾತ್ರ ಸ್ಪಾ, ಒಳಗ್ ನಡೀತಿರೋದು ಬೇರೆ ಬೇರೆ ಆಟಗಳು ಅಂತ. ಅರ್ಥಾತ್ ಸ್ಪಾ ಹೆಸರಲ್ಲಿ ವೇಶ್ಯಾವಾಟಿಕೆ ನಡೆಸ್ತಿದ್ರು ಅಂತ. ಸೊ ದಂಧೆಗೆ ಮಾರತಹಳ್ಳಿ ಪೊಲೀಸರು ಈಗ ಬ್ರೇಕ್ ಹಾಕಿದ್ದಾರೆ. ಸೊ ನಾನು ಹೇಳ್ತಾ ಇದ್ದೆ, ಸರಹದ್ದಿನಲ್ಲಿ, ಈ ಠಾಣೆಯ ಸರಹದ್ದು ಅಂದ್ರೆ ಸುತ್ತಮುತ್ತ ಇರುವಂತಹ ಇಂಡಸ್ ಇನ್ಫ್ರಾ ಎಂಬ ಕಟ್ಟಡ ಏನಿದೆ, ಆ ಕಟ್ಟಡ ಇರೋದು ಮಾರತಹಳ್ಳಿಯ ಕಾಡು ಬೀಸನಹಳ್ಳಿ ಔಟರ್ ರಿಂಗ್ ರಸ್ತೆ. ಇಲ್ಲಿ ತುಂಬಾ ಜನ ನೋಡಿರ್ತೀರಾ ಬೆಂಗಳೂರಲ್ಲಿ ಓಡಾಡಿದವರು. ಸೊ ಆ ಒಂದು ಕಟ್ಟಡದ 1ನೇ ಮಹಡಿಯಲ್ಲಿ ಅರ್ಥಾತ್ ಸ್ಪಾ ಅನ್ನೋದಿದೆ. ಇದನ್ನ ನಡೆಸ್ತಾ ಇದ್ದವರು ಭೀಮಾ ನಾಯಕ್, ನಾವೇನು ತೋರಿಸ್ತಾ ಇದ್ದೀವಲ್ಲ, ಈತನೇ ಅದರ ಓನರ್ ನೀಲಗಂ ಅನ್ನೋರು. ಇವರ ಜೊತೆಗೆ ಕೈ ಜೋಡಿಸಿದವರು. ಇವರೊಂದು ಪ್ಲಾನ್ ಮಾಡ್ತಾರೆ, ಬೇರೆ ಬೇರೆ ಭಾಗದಿಂದ ಹೆಣ್ಣು ಮಕ್ಕಳನ್ನು ಕರೆಸಬೇಕು ನಮ್ಮ ಬೆಂಗಳೂರಿಗೆ. ಸೊ ಬೇರೆ ಬೇರೆ ಕಡೆಗಳಿಂದ ಮಹಿಳೆಯರನ್ನ ಕರೆಸ್ಕೊಂಡು ಅಕ್ರಮವಾಗಿ ಆ ಮಹಿಳೆಯರನ್ನ ಬಲವಂತವಾಗಿ ತಮ್ಮ ಸ್ಪಾನಲ್ಲಿ ಇಟ್ಕೊಂಡು ಅವರಿಂದ ಈ ದಂಧೆಯನ್ನ ನಡೆಸ್ತಾರೆ, ವೇಶ್ಯಾವಾಟಿಕೆ ದಂಧೆಯನ್ನ ನಡೆಸ್ತಾರೆ, ಅದರಿಂದ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಖಚಿತ ಮಾಹಿತಿ. ಇದು ಊಹಾಪೋಹ ಮಾಹಿತಿ ಅಲ್ಲ, ಖಚಿತವಾದ ಮಾಹಿತಿ ಅವ್ರಿಗೆ ಸಿಗತ್ತೆ. ಸೊ ಆ ಮಾಹಿತಿಯನ್ನ ಇಟ್ಕೊಂಡು ವೇಶ್ಯಾವಾಟಿಕೆ ನಡೆಸ್ತಿದ್ದ ವ್ಯಕ್ತಿಗಳು, ಏನ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾನಲ್ಲ ಭೀಮಾ ನಾಯಕ್, ಈತನೇ ಭೀಮಾ ನಾಯಕ್ ಅನ್ನೋ ಹೆಸರನ್ನ ಇಟ್ಕೊಂಡು ಈ ತರ ಸ್ಪಾ ಹೆಸರಲ್ಲಿ ವೇಶ್ಯಾವಾಟಿಕೆ. ಸೊ ಆತನ ಜೊತೆಗೆ ನೀಲಗಂ ಅನ್ನೋರೊಬ್ಬ, ಇಬ್ಬರನ್ನ ಈಗ ಕ್ರಮ ಜರುಗಿಸಲಾಗಿದೆ. ಈ ವರದಿಯಲ್ಲಿ ಇರುವಂತದ್ದು FIR ಅನ್ನ ದಾಖಲು ಮಾಡಿದ್ದಾರೆ. ಸೊ FIR ಕಾಪಿ ಕೂಡ ನೋಡ್ತಾ ಇದ್ದೀರಾ. ಅಂದ್ರೆ ಕಂಪ್ಲೇಂಟ್ ಕೊಟ್ಟವರು ಬರೀ ಕೇಳಿಸ್ಕೊಂಡಿದಾರ ಅಥವಾ ನೋಡಿದಾರ ಅನ್ನೋದು ಇದೆ FIR ಕಾಪಿಯಲ್ಲಿ. ಖುದ್ದು ನೋಡಿದ್ದಾರೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಊಹಾಪೋಹದಲ್ಲ, ಇದು ಸತ್ಯ. ಆ ಥಾಯ್ ಸ್ಪಾದಲ್ಲಿ ನಡೀತಾ ಇದ್ದದ್ದು ಸ್ಪಾ ಅಲ್ಲ, ಸ್ಪಾ ಹೆಸರಿನಲ್ಲಿ ಬೇರೆಯದ್ದೇ ರಂಗಿನ ಆಟ. ಅದು ಬೇರೆ ಬೇರೆ ಭಾಗದಿಂದ ಮಹಿಳೆಯರನ್ನ ಕರೆಸ್ಕೊಂಡು ಕರೆಸಿ ಅವರಿಂದ ಈ ರೀತಿ ವೇಶ್ಯಾವಾಟಿಕೆಗೆ ಬಲವಂತವಾಗಿ ತಳ್ತಾ ಇದ್ರು, ಬಲವಂತವಾಗಿ ಅವ್ರನ್ನ ವೇಶ್ಯಾವಾಟಿಕೆಗೆ ದೂಡ್ತಾ ಇದ್ರು. ಬೆಂಗಳೂರಿನಲ್ಲಿ ವೇಶ್ಯಾವಾಟಿಕೆ ದಂಧೆಗೆ ಈಗ ಬ್ರೇಕ್ ಹಾಕಿದ್ದಾರೆ. ಶ್ಲಾಘನೀಯ ವಿಚಾರ ಅಂತಾನೆ ಹೇಳ್ಬೋದು ಪೊಲೀಸರು ಮಾಡಿರೋದು. ಸೊ ಬಹಳಷ್ಟು ಕಡೆ ನೋಡಿರ್ತೀವಿ ನಾವು, ಕೆಲವೊಂದು ಕಡೆ ಪೊಲೀಸರೇ ಇನ್ವಾಲ್ವ್ ಆಗ್ಬಿಟ್ಟಿರ್ತಾರೆ. ಅವ್ರಿಗೆ ಅದರಿಂದ ಏನೋ ಲಾಭ ಬರುತ್ತೆ ಅಥವಾ ಅವ್ರ ಜಾಬ್ ಅನ್ನ ಭರ್ತಿ ಮಾಡ್ಕೊಳ್ಳೋದಕ್ಕೆ ಅವರೇ ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗಿರ್ತಾರೆ, ಸಾಥ್ ಕೊಡ್ತಾ ಇರ್ತಾರೆ. ಬಟ್ ಮಾರತಹಳ್ಳಿಯ ಪೊಲೀಸರು, ಬೆಂಗಳೂರಿನ ಸಿಟಿ ಪೊಲೀಸರು ಒಳ್ಳೆ ಕೆಲಸನೇ ಮಾಡಿದ್ದಾರೆ. ನಿಜಕ್ಕೂ ಈ ಸ್ಪಾ ನಡೆಸ್ತಾ ಇದ್ದ ಈ ಭೀಮಾ ನಾಯಕ್ ಏನಿದ್ದಾರೆ, ಆತನ ಜೊತೆಗೆ ನೀಲಗಂ, ಇಬ್ಬರ ಮೇಲೆ FIR ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ. ನೋಡಿ, ಆ ಒಳಗಡೆದೆಲ್ಲ ತೋರಿಸ್ತಾ ಇದೀವಿ ನಿಮ್ಗೆ. ಆ ಸ್ಪಾ ಒಳಗಡೆಗೆ ಯಾವ ತರ ಇದೆ ಅಂತ. ಥಾಯ್ ಸ್ಪಾ ಅನ್ನೋದು ಹೆಸರು, ಅರ್ಥ ಥಾಯ್ ಸ್ಪಾ ಅಂದ್ರೆ ಮೋಸ್ಟ್ಲಿ ಥೈಲ್ಯಾಂಡ್ ಅಲ್ಲಿಂದ ಇಲ್ಲಿಂದ ಎಲ್ಲ ಕಳಿಸಿದ್ರು ಅಂತ ಅನ್ಸುತ್ತೆ. ಸೊ ಅವ್ರಗಳಿಂದ ಬಲವಂತವಾಗಿ ವೇಶ್ಯಾವಾಟಿಕೆಗೆ ದೂಡಿದ್ದಾರೆ, ವೇಶ್ಯಾವಾಟಿಕೆ ಮಾಡಿ ಅಂತ ಹೇಳಿದ್ದಾರೆ ಅಂತ ಸದ್ಯಕ್ಕೆ ಬಂದಿರುವ ಮಾಹಿತಿ. ಪೊಲೀಸರು ಅವ್ರ ವಿರುದ್ಧ FIR ಅನ್ನ ದಾಖಲು ಮಾಡಿದ್ದಾರೆ ಅಂತ. ಸೊ ಇದು 24ನೇ ತಾರೀಕು ನಡೆದಿದೆ. ಅಂದ್ರೆ ಕಳೆದ ಸೋಮವಾರ ಬೆಳಕಿಗೆ ಬಂದಿರೋದು ಮಧ್ಯಾಹ್ನ 3:03 ಸುಮಾರಿಗೆ. ಅದಾದ ತಕ್ಷಣನೇ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಕೇಳಿರ್ತೀರಾ, ಇಂಡಸ್ ಇನ್ಫ್ರಾ ಬಿಲ್ಡಿಂಗ್ ಅರ್ಥ ಸ್ಪಾ ಅಂತ ಫಸ್ಟ್ ಫ್ಲೋರ್ ನಲ್ಲಿ ಇರತ್ತೆ. ಸೊ ಸ್ಪಾ ಅಂತ ಹೋದವ್ರಿಗೆಲ್ಲ ಅಲ್ಲಿ ಬೇರೆಯದ್ದೇ ಟ್ರೀಟ್ ಕೊಡ್ತಾ ಇದ್ರು ಅಂತ. ದುಡ್ಡಿಗಾಗಿ ಎಷ್ಟು ಕೀಳುಮಟ್ಟ ಕೇಳಿತಾರೆ ನೋಡಿ. ಪಾಪ ಬೇರೆ ಬೇರೆ ಕಡೆಯಿಂದ ಅವರೇನೋ ಹೊಟ್ಟೆ ಬಟ್ಟೆಗಾಗಿ ಮಾಡ್ತಾ ಇರ್ತಾರೆ. ಅವ್ರುಗಳನ್ನ ಈ ತರ ಸ್ಪಾ ಹೆಸರಿನಲ್ಲಿ ಕರ್ಕೊಂಡು ಬಂದು ಅವ್ರನ್ನ ಬಲವಂತವಾಗಿ ವೇಶ್ಯಾವಾಟಿಕೆಗೆ ದೂಡೋದಿದೆಯಲ್ಲ, ಬೆಳಕಿಗೆ ಬಂದಿದೆ. ರಾಜ್ ನ್ಯೂಸ್ಗೆ
ಕಂಪ್ಲೀಟ್ ಮಾಹಿತಿ ಸಿಕ್ಕಿದೆ. ಆದ್ರೆ ಎಫ್ಐಆರ್ ಕಾಪಿ ಕೂಡ ಸಿಕ್ಕಿದೆ. ಸೊ ಇದನ್ನ ಅಂದೆ ನ್ಯಾಯಾಲಯಕ್ಕೆ ಕೂಡ ಕಳುಹಿಸಿರ್ತಾರೆ. ಅಂದ್ರೆ ಸೋಮವಾರನೇ ಸುಮಾರು ಒಂದು 3-3.5 ತಾಸಿಗೆ ಎಫ್ಐಆರ್ ಅನ್ನ ಹಾಕಿ ಅದನ್ನ 4 ಗಂಟೆಗೆ ನ್ಯಾಯಾಲಯಕ್ಕೆ ಕಳುಹಿಸಿಕೊಟ್ಟಿರ್ತಾರೆ. ಸೊ ಈಗ ಆ ಒಂದು ವೇಶ್ಯಾವಾಟಿಕೆ ದಂಧೆಗೆ ಬ್ರೇಕ್ ಬಿದ್ದಿದೆ. ಹೈಫೈ ವೇಶ್ಯಾವಾಟಿಕೆ ನಡೆಸ್ತಾ ಇದ್ರು ಅಂತ ಅನ್ಸತ್ತೆ. ಯಾಕಂದ್ರೆ ಈ ಸ್ಪಾ ನೋಡಿ, ಜಿಗಿ ಜಿಗಿ ಅಂತ ಲೈಟ್ಗಳನ್ನೆಲ್ಲ ಹಾಕಿದ್ದಾರೆ. ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ಬೇಕು, ಜಗಮಗ ಅಂತ ಇದೆ ಆ ಸ್ಪಾ. ಅಂದ್ರೆ ನೋಡ್ದವ್ರನ್ನ ಕೈ ಬೀಸ್ ಕರಿತಾ ಇತ್ತು ಅಂತ ಅನ್ಸುತ್ತೆ. ಸ್ಪಾ ಹೆಸರಲ್ಲಿ ಸ್ಪಾ ಅನ್ಕೊಂಡು ಒಳಗೋದ್ರೆ ಬೇರೆದ್ದೇ ನಡೆಯತ್ತೆ. ಅಲ್ಲಿ ಸ್ಪಾ ಬದಲು ಒಂದಷ್ಟು ಚಂದದ ಹುಡುಗಿಯರನ್ನ ಕರೆಸಿ ಅವರ ವಯ್ಯಾರ ಮೈಮಾಟಕ್ಕೆ ಪುರುಷರು ಕರಗ್ಲಿ, ಅದರಿಂದ ನಾವು ದುಡ್ಡು ಮಾಡ್ಕೊಳ್ಳೋಣ ಅಂತ ಆ ಸ್ಪಾ ಹೆಸರಲ್ಲಿ ತುಂಬಾ ಕಡೆಗೆ ನೋಡಿದೀವಿ. ಬಹಳಷ್ಟು ಕಡೆಗಿದೆ ಥಾಯ್ ಹೆಸರಲ್ಲೇ ತುಂಬಾ ಕಡೆಗೆ ನಾವು ಸ್ಪಾಗಳನ್ನ ಕೂಡ ನೋಡಿದೀವಿ. ನೋಡಿ, ಇನ್ಮೇಲೆ ಸ್ಪಾಗ್ ಹೋಗ್ಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡೇ ಹೋಗ್ಬೇಕು. ಅಲ್ಲಿ ಹೋಗಿ ತಗಲಾಕೊಂಡ್ರೆ ನಿಮಗೂ ಕೂಡ ಕಂಬಿಯಿಂದ 1-2 ಅಂತ ಎಣಿಸ್ಬೇಕಾಗತ್ತೆ. ಸದ್ಯ ಈ ಭೀಮಾ ನಾಯಕ್ ಹಾಗೆ ನೀಲಗಂನನ್ನ ಎಫ್ಐಆರ್ ಹಾಕಿದ್ದಾರೆ. ಬಟ್ ಬಂಧಿಸಿದ್ದಾರಾ ಅನ್ನೋದನ್ನ ನೋಡ್ಬೇಕು. ಬಂಧಿಸ್ತಾರ ಆದಷ್ಟು ಬೇಗ. ಎಫ್ಐಆರ್ ಅಂತೂ ದಾಖಲಾಗಿದೆ. ಸ್ಪಾ ಹೆಸರಿನ ವೇಶ್ಯಾವಾಟಿಕೆಯ ದಂಧೆಗೆ ಬ್ರೇಕ್ ಬಿದ್ದಿದೆ. ಸ್ಪಾನಲ್ಲಿ ನಡೀತಾ ಇದ್ದ ಈ ರಂಗಿನ ಆಟ, ಇದೆಲ್ಲದ್ರ ಬಗ್ಗೆ ರಾಜ್ ನ್ಯೂಸ್ ವರದಿಯನ್ನ ಬೆತ್ತರಿಸತ್ತೆ. ವರದಿ ಬೆತ್ತರಿಸಿದ ಬಳಿಕ ಈ ಸ್ಪಾ ಹೆಸರಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಪೊಲೀಸರು ಕಣ್ಣಾರೆ ಕಾಣ್ತಾರೆ. ವರದಿ ಪ್ರಸಾರ ಆಗುತ್ತಂತೆ ಎಚ್ಚೆತ್ತ ಪೊಲೀಸರು ಕಾರ್ಯಾಚರಣೆಗೆ ಮುಂದಾಗ್ತಾರೆ. ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಮಾರ್ಗದರ್ಶನದಲ್ಲಿ ದಾಳಿ ನಡೆಸ್ತಾರೆ. ಸ್ಪಾ ಮೇಲೆ ಅನಿಲ್ ಕುಮಾರ್ ಮಾರ್ಗದರ್ಶನದಲ್ಲಿ ನಡೆಯುತ್ತೆ ದಾಳಿ. ಅಲ್ಲಿದ್ದಂತ ಇಬ್ರು ಭೀಮಾ ನಾಯಕ್ ನೀಲಗಂನನ್ನ ವಶ ಪಡೆಯೋ ಪ್ಲಾನ್ ಮಾಡ್ತಾರೆ. ತತ್ಕ್ಷಣಕ್ಕೆ ರಾಜ್ ನ್ಯೂಸ್ ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಪೊಲೀಸರು ಅರ್ಥಾತ್ ಸ್ಪಾಗೆ ಹೋಗ್ತಾರೆ. ಅಲ್ಲಿ ನಡೀತಾ ಇದ್ದಂತಹ ಅಕ್ರಮವನ್ನ ನೋಡ್ತಾರೆ. ಅಲ್ಲಿದ್ದಂತಹ ಇಬ್ರು ಆ ಸ್ಪಾ ಓನರ್ ಭೀಮಾ ನಾಯಕ್ ಜೊತೆಗೆ ಆತನ ಸಹಚರ ನೀಲಗಂನನ್ನ ಬಂಧಿಸ್ತಾರೆ. ಇದು ರಾಜ್ ನ್ಯೂಸ್ ನ ಇಂಪ್ಯಾಕ್ಟ್ ಅಂತ ಹೇಳ್ಬಹುದು. ವರದಿಯ ಬೆನ್ನಲ್ಲೇ ಇಂಪ್ಯಾಕ್ಟ್ ಆಗಿದೆ. ಸೊ ಬೇರೆ ಭಾಗಗಳಿಂದ ಮಹಿಳೆಯರನ್ನ ಕರೆಸಿ, ಹುಡುಗಿಯರನ್ನ ಕರೆಸಿ ಅವರ ಬಳಿ ಈ ತರ ಬಲವಂತದ ವೇಶ್ಯಾವಾಟಿಕೆಗೆ ಧೂಳಿದ್ರು ಅನ್ನುವಂಥದ್ದು. ಸೊ ಎಚ್ಚೆತ್ತ ಪೊಲೀಸರು ಹೋಗಿದ್ದಾರೆ, ಅರೆಸ್ಟ್ ಕೂಡ ಮಾಡಿದ್ದಾರೆ, ಎಫ್ಐಆರ್ ದಾಖಲಾಗಿದೆ. ಅದೇ ದಿನ ಅವ್ರನ್ನ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಇದು ರಾಜ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಯುತ್ತೆ. ಕೇವಲ ನಾವು ವರದಿ ಮಾಡಿದ್ವಿ ಅದಕ್ಕೆ ಅರೆಸ್ಟ್ ಆಯ್ತು ಅಂತಲ್ಲ, ವರದಿ ಆದ್ಮೇಲೆ ಅದರ ಸತ್ಯಾಸತ್ಯತೆ ಇದೇನ್ ರೂಮರ್ ಫ್ಯಾಕ್ಟಾ, ಈ ಫ್ಯಾಕ್ಟ್ ಚೆಕ್ ಮಾಡ್ತಾರೆ ಪೊಲೀಸರು. ಯಾರೋ ಹೇಳಿದ್ರು ಯಾರ್ದೋ ಮನೇಲಿ ಏನೋ ನಡೀತಿದೆ, ಯಾರ್ದೋ ಅಂಗಡಿಲಿ ಏನೋ ನಡೀತಾ ಇದೆ ಅಂದ ತಕ್ಷಣ ನೇರ ಹೋಗಿ ಎಫ್ಐಆರ್ ಹಾಕಿ ಅವ್ರನ್ನ ಬಂಧಿಸೋದಿಕ್ಕೆ ಅವ್ರೇನ್ ಕೆಲಸ ಇಲ್ಲದೆ ಇರಲ್ಲ. ಸೊ ವರದಿ ಪ್ರಸಾರವಾದ ಬೆನ್ನಲ್ಲೇ ಹೋಗಿ ಸ್ಪಾಟ್ಗೆ ಹೋಗ್ತಾರೆ. ಏನು ಇಂಡಸ್ ಇನ್ಸ್ಟ್ರಾ ಎಂಬ ಕಟ್ಟಡದ ಫಸ್ಟ್ ಫ್ಲೋರ್ ನಲ್ಲಿ ಅರ್ಥ ಥಾಯ್ ಸ್ಪಾ ಹೋಗಿ ನೋಡ್ತಾರೆ. ನೋಡಿದಾಗ ನಡೆಯೋದೇ ಬೇರೆ. ಸೊ ಅದ್ರ ಒಳಗಡೆ ಹೋದಾಗ ಈ ತರ ಬೆಡ್ಗಳಾಗಿರಬಹುದು, ಸೊ ಎಲ್ಲವನ್ನ ನೋಡಿ ಅವ್ರಿಗೆ ಗೊತ್ತಾಗತ್ತೆ ಇಲ್ಲಿ ಸ್ಪಾ ನಿಜಕ್ಕೂ ನಡೀತಾ ಇಲ್ಲ. ತತ್ಕ್ಷಣಕ್ಕೆ ಅವ್ರನ್ನ ಒಳಗಾಕ್ತಾರೆ ಪೊಲೀಸರು. ಈ ತರ ಕಾರ್ಯಾಚರಣೆಗೆ ಇಳಿದ್ರೆ ಖಂಡಿತ ಈ ತರ ಅನಧಿಕೃತವಾದಂತಹ ಸ್ಪಾಗಳೇನ್ ನಡೆಯುತ್ತೆ ಅಥವಾ ಸ್ಪಾ ಹೆಸರಿನಲ್ಲಿ ನಡೆಯುವಂತಹ ವೇಶ್ಯಾವಾಟಿಕೆಗಳೇನಿದೆ ಅವುಗಳಿಗೆ ಖಂಡಿತ ಬ್ರೇಕ್ ಬೀಳತ್ತೆ. ಸೊ ರಾಜ್ ನ್ಯೂಸ್ ನ ಫಲಶ್ರುತಿ ಅಂತಾನೆ ಹೇಳ್ಬಹುದು ಈ ವಿಚಾರ. ಸೊ ಈಗಿಬ್ಬರನ್ನ ಕೂಡ ಪೊಲೀಸರು ಕಸ್ಟಡಿಗೆ ಕೂಡ ತೆಗೆದುಕೊಂಡಿದ್ದಾರೆ.